ನಮಸ್ಕಾರ ಸ್ನೇಹಿತರೆ, ಸೆಕೆಂಡ್ PUC ರಿಸಲ್ಟ್ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಸೆಕೆಂಡ್ PUC ಎಕ್ಸಾಮಿನೇಷನ್ ರಿಸಲ್ಟು ನಿಮಗೆ ಇವತ್ತು ಏಪ್ರಿಲ್ 5ನೇ ತಾರೀಕು ಬರುತ್ತಾ ಬರಲ್ವಾ ಅಂತ ಸಾಕಷ್ಟು ಜನ ವಿದ್ಯಾರ್ಥಿಗಳು ಪ್ರಶ್ನೆ ಮಾಡ್ತಾನೆ ಇದ್ರು. ಯಾಕಂದರೆ ಸಾಕಷ್ಟು ಕಾಮೆಂಟ್ಸ್ ಆದರೆ ಬರ್ತಾನೆ ಇದ್ವು. ಇವತ್ತು ಸೆಕೆಂಡ್ PUC ರಿಸಲ್ಟ್ ಬರುತ್ತಾ ಬರಲ್ವಾ ಅಂತ ವಿದ್ಯಾರ್ಥಿಗಳಂತೂ ನಿನ್ನೆಯಿಂದ ತುಂಬಾ ತಲೆ ಕೆಡಿಸ್ಕೊಂಡಿದ್ದಾರೆ. ಈ ಒಂದು ನ್ಯೂಸ್ ಅಂತೂ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೇ ನೋಡಿದ್ರೂ ವೈರಲ್ ಆಗ್ತಿರುವಂಥದ್ದು. 5ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಸೆಕೆಂಡ್ PUC ರಿಸಲ್ಟು ಬರುತ್ತೆ ಅಂತ ಒಂದು ನ್ಯೂಸ್ ಆದರೆ ವೈರಲ್ ಆಗ್ತಿರುವಂಥದ್ದು. ಈ ಕುರಿತು ಈ ವಿಡಿಯೋದಲ್ಲಿ ಮಾತನಾಡೋಣ. ಇದು ನಿಜನಾ ಸುಳ್ಳ, ನಿಮಗೆ ನಿಜವಾಗ್ಲೂ ರಿಸಲ್ಟ್ ಬರುತ್ತಾ, ಇಲ್ಲ ಯಾವಾಗ ರಿಸಲ್ಟ್ ಬರ್ಬೋದು, ಏನು ಅನ್ನುವಂತಹ ಎಲ್ಲ ಕತೆ ಬಗ್ಗೆ ಮಾತಾಡೋಣ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಅದಕ್ಕೆ ಮುಂಚೆ ನೀವು ಯಾರಾದರೂ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಚಾನಲನ್ನು ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ಮತ್ತು ವಿಡಿಯೋಗೊಂದು ಲೈಕ್ ಆದರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕಿಂದ ನಿಮಗೆ ಈಗ ನೆಕ್ಸ್ಟ್ ಡಿಗ್ರಿಗೆ ಹೋದಾಗ ಬರುವಂತಹ ಸ್ಕಾಲರ್ಶಿಪ್ ಅಪ್ಡೇಟ್ಸು ಮತ್ತು ಸೈನ್ಸ್ ವಿದ್ಯಾರ್ಥಿಗಳಿಗೆ KCET ನೀಟ್ ಅಪ್ಡೇಟ್ಸ್ ಎಲ್ಲ ಸಿಗ್ತಿರುತ್ತೆ. ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ ಆದರೆ ಕೊಡಿ. ಇದು ಕಂಪ್ಲೀಟ್ಲಿ ಫ್ರೀ ಇರುವಂಥದ್ದು. ನೋಡಿ ಸ್ನೇಹಿತರೆ, ನಾನೀಗ ಡೈರೆಕ್ಟಾಗಿ ಟಾಪಿಕ್ಗೆ ಬರ್ತೀನಿ. ನೋಡಿ, ಇಲ್ಲಿ ನಿಮಗೆ ಸೆಕೆಂಡ್ PUC ರಿಸಲ್ಟು ಏಪ್ರಿಲ್ 5ನೇ ತಾರೀಕು ಇವತ್ತು ರಿಸಲ್ಟ್ ಬರುತ್ತೆ ಅಂತ ಒಂದು ವಾಟ್ಸಪ್ ಮೆಸೇಜ್ ಆಗಿರ್ಬೋದು, ಕೆಲವೊಂದು ಯೂಟ್ಯೂಬ್ ಚಾನಲ್ಸಲ್ಲಿ ಆಗಿರ್ಬೋದು, ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ ಎಲ್ಲ ಟ್ರೆಂಡ್ ಆಗ್ತಿರುವಂಥದ್ದು, ವೈರಲ್ ಆಗ್ತಿದೆ. 5ನೇ ತಾರೀಕು ಸೆಕೆಂಡ್ PUC ರಿಸಲ್ಟ್ ಬರುತ್ತಂತೆ. ಸೆಕೆಂಡ್ PUC ರಿಸಲ್ಟು ಹಾಗಾದರೆ ಬರುತ್ತಾ, ನಿಜವಾಗ್ಲೂ 5ನೇ ತಾರೀಕು ಬರುತ್ತಾ ಅಂತ ವಿದ್ಯಾರ್ಥಿಗಳು ಇಲ್ಲಿ ತಲೆ ಕೆಡಿಸ್ಕೊಂಡಿರುವಂಥದ್ದು. ನಿನ್ನೆ ಅಂತೂ ಸಾಕಷ್ಟು ಜನ ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ ವಿಡಿಯೋ ಕೆಳಗಡೆ ಎಲ್ಲ ಕಾಮೆಂಟ್ ಮಾಡಿ ಕೇಳ್ತಿದ್ರು, ಬ್ರದರ್ ಏನಾದರೂ ರಿಸಲ್ಟ್ ಬರುತ್ತಾ ಇಲ್ವೋ, ಒಂದು ಕನ್ಫರ್ಮೇಷನ್ ಆದರೂ ನಮಗೆ ಕೊಡಿ ಅಂತ. ಯಾಕಂದರೆ ಕೆಲವರು ಆದರೆ ನಿನ್ನೆ ರಾತ್ರಿಯಿಂದನೇ ನಮಗೆ ನಿದ್ದೆನೇ ಬರ್ತಿಲ್ಲ ಅಂತ ಕಾಮೆಂಟ್ಸಲ್ಲಿ ಹೇಳ್ತಿದ್ರು. ಸ್ನೇಹಿತರೆ ನೋಡಿ, ನೀವು ಯಾರೂ ತಲೆ ಕೆಡಿಸ್ಕೋಬೇಡಿ. ನಿಮಗೆ ಸೆಕೆಂಡ್ PUC ರಿಸಲ್ಟು ಏಪ್ರಿಲ್ 5ನೇ ತಾರೀಕು ಬರುತ್ತೆ ಅಂತ ಸರ್ಕಾರದ ಕಡೆಯಿಂದ ಯಾವುದೇ ನೋಟಿಫಿಕೇಶನ್ ಕೊಟ್ಟಿಲ್ಲ. ಇಲ್ಲಿ ಮಧು ಬಂಗಾರಪ್ಪ ಅವರು ಕೂಡ ಯಾವುದೇ ಒಂದು ಅಪ್ಡೇಟ್ ಕೂಡ ಕೊಟ್ಟಿಲ್ಲ. ನಿಮಗೆ ಏಪ್ರಿಲ್ 5ನೇ ತಾರೀಕು ರಿಸಲ್ಟ್ ಬರುತ್ತಂತ. ನೋಡಿ, ಈಗ ಏಪ್ರಿಲ್ 5ನೇ ತಾರೀಕು ಬರಲಿಲ್ಲ ಅಂದ್ರೂ ರಿಸಲ್ಟು ಒಂದಿನ ಬಂದೇ ಬರುತ್ತೆ. ಇನ್ನೊಂದು ವಾರಕ್ಕೆ ಬರ್ಬೋದು, ಇನ್ನೊಂದು 5 ದಿನಕ್ಕೆ ಬರ್ಬೋದು, ಇನ್ನೊಂದು 2 ದಿನಕ್ಕಾದ್ರೂ ಬರ್ಬೋದು. ರಿಸಲ್ಟ್ ಬಂದೇ ಬರುತ್ತೆ. ಈಗ ಪ್ರೋಸೆಸ್ ಎಲ್ಲ ಫಾಸ್ಟ್ ಆಗಿದೆ. ಮೊದಲೆಲ್ಲ ಒಂದು 30ರಿಂದ 50 ದಿನವರೆಗೂ ಟೈಮ್ ತಗೊಂತಿದ್ರು ರಿಸಲ್ಟ್ ಕೊಡೋದಕ್ಕೆ. ಈಗ ಪ್ರೋಸೆಸ್ ಎಲ್ಲ ಫಾಸ್ಟ್ ಆಗಿರೋದ್ರಿಂದ ಈಗ 5ನೇ ತಾರೀಕು ಬರಲಿಲ್ಲ ಅಂದ್ರೂ ಇನ್ನೊಂದು 2 ದಿನಕ್ಕೋ ಇನ್ನೊಂದು 3 ದಿನಕ್ಕೋ ರಿಸಲ್ಟ್ ಬಂದೇ ಬರುತ್ತೆ. ಹಾಗಂತ ನೀವು ನಿದ್ದೆ ಮಾಡದೆ ಈ ರೀತಿಯಾಗೆಲ್ಲ ತಲೆ ಕೆಡಿಸ್ಕೋಬೇಡಿ. ಸ್ವಲ್ಪ ಭಯ ಮತ್ತು ಎಕ್ಸೈಟ್ಮೆಂಟ್ ಇದ್ದೇ ಇರುತ್ತೆ. ಈಗ ರಿಸಲ್ಟ್ ಅಂದರೆ ಈಗ ನಾವು ಓದೋವಾಗೂ ನಮ್ಮ ರಿಸಲ್ಟ್ಸ್ ಬಂದಾಗ ನಮಗೂ ಈ ಒಂದು ಭಯ, ಎಕ್ಸೈಟ್ಮೆಂಟು ಇವೆಲ್ಲ ಇದ್ದೇ ಇರುತ್ತೆ. ಹಾಗಂತ ನೀವು ಊಟ ತಿಂಡಿ ಬಿಟ್ಟು, ನಿದ್ದೆ ಬಿಟ್ಟು ಈ ರೀತಿಯಾಗಿ ತಲೆ ಕೆಡಿಸ್ಕೊಳ್ಳುವ ಅವಶ್ಯಕತೆ ಇಲ್ಲ. ಚೆನ್ನಾಗಾಗುತ್ತೆ, ಎಲ್ಲರೂ ಪಾಸ್ ಆಗ್ತೀರಾ, ಒಳ್ಳೆ ಡಿಸ್ಟಿಂಕ್ಷನ್ ಮಾರ್ಕ್ಸ್ ಎಲ್ಲ ಬರುತ್ತೆ. ಯಾರು ತಲೆ ಕೆಡಿಸ್ಕೋಬೇಡಿ. ನಿಮಗೆ ರಿಸಲ್ಟ್ ಆದರೆ ಇವತ್ತು ಏಪ್ರಿಲ್ 5ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ನಿಮಗೆ ಯಾವುದೇ ರಿಸಲ್ಟ್ ಬರ್ತಿಲ್ಲ. ಇದಂತೂ ಕನ್ಫರ್ಮೇಷನ್ನು. ನಿಮಗೆ 5 ಏಪ್ರಿಲ್ 2025 ಬೆಳಗ್ಗೆ 10 ಗಂಟೆಗೆ ಆಗಿರ್ಬೋದು, ಇಲ್ಲ ಇವತ್ತು ದಿನ ಪೂರ್ತಿ ನಿಮ್ಗೆ ಯಾವುದೇ ರಿಸಲ್ಟ್ ಬರ್ತಿಲ್ಲ. ಯಾಕಂದರೆ ನಿಮಗೆ ರಿಸಲ್ಟ್ ಬರೋದಕ್ಕಿಂತ ಮುಂಚೆ ಇಲ್ಲಿ ಮಧು ಬಂಗಾರಪ್ಪ ಅವರು ಒಂದು ಪ್ರೆಸ್ ಮೀಟ್ ಮಾಡಿ ಹೇಳ್ತಾರೆ ಈ ದಿನಕ್ಕೆ ರಿಸಲ್ಟ್ ಬಿಡ್ತೀವಿ ಅಂತ. ಇಲ್ಲ, ಅವರು ಒಂದು ಅಫಿಷಿಯಲ್ ಟ್ವಿಟರ್ ಅಕೌಂಟ್ಗಳಲ್ಲೋ ಎಲ್ಲಾದರೂ ಒಂದು ಕಡೆ ಅಪ್ಡೇಟ್ ಕೊಟ್ಟೇ ಕೊಡ್ತಾರೆ. ಮಧು ಬಂಗಾರಪ್ಪ ಅವರು ಯಾವುದೇ ಅಪ್ಡೇಟ್ ಕೊಟ್ಟಿಲ್ಲ. ಇವತ್ತು ನಿಮಗೆ ಏಪ್ರಿಲ್ 5ನೇ ತಾರೀಕು ರಿಸಲ್ಟ್ ಬರುತ್ತೆ ಅಂತ ಯಾವುದೇ ಅಪ್ಡೇಟು ಇಲ್ಲಿ ನಮ್ಮ ಒಂದು ಎಜುಕೇಷನ್ ಮಿನಿಸ್ಟರ್ ಆದ ಮಧು ಬಂಗಾರಪ್ಪ ಅವರು ಕೊಟ್ಟಿಲ್ಲ. ನಿಮಗೆ ಇವತ್ತು ರಿಸಲ್ಟ್ ಆದರೆ ಬರ್ತಿಲ್ಲ, ಸೆಕೆಂಡ್ PUC ರಿಸಲ್ಟ್ ಬರ್ತಿಲ್ಲ. ಸ್ನೇಹಿತರೆ, ಎಲ್ಲರಿಗೂ ಕ್ಲಿಯರ್ ಆಯ್ತು ಅನ್ಕೊಳ್ತೀನಿ. ಇನ್ನೊಂದು ಡೇಟ್ ಯಾವುದಾದ್ರೂ ಹೇಳಿ, ಹಾಗಾದ್ರೆ ಯಾವ ಡೇಟ್ಗೆ ಬರ್ಬೋದು ಅಂತ ನೀವು ಕೇಳೋದಾದರೆ ಸ್ನೇಹಿತರೆ, ಇನ್ನೊಂದು ವಾರ ಒಳಗಡೆ ಬರ್ಬೋದು ಅಂದ್ಕೊಳ್ತಿದ್ವಿ. ಇದು ಜಸ್ಟ್ ಪ್ರೆಡಿಕ್ಷನ್ ಮಾತ್ರ, ಇನ್ನೊಂದು ವಾರಕ್ಕೆ ಬರ್ಬೋದು ಅಂತ. ಆದರೆ ಎಕ್ಸಾಕ್ಟ್ ಡೇಟು ಈಗ ಸರ್ಕಾರದ ಕಡೆಯಿಂದ ಇನ್ನು ಶೀಘ್ರದಲ್ಲೇ ಬರುತ್ತೆ. ಸರ್ಕಾರದ ಕಡೆಯಿಂದ ಎಕ್ಸಾಕ್ಟ್ ಡೇಟ್ ಬಂದ ಕೂಡಲೇ ನಿಮಗೆ ತಿಳಿಸ್ಕೊಡ್ತೀನಿ ಯಾವ ಟೈಮ್ಗೆ ರಿಸಲ್ಟ್ ಬರುತ್ತೆ. ನಿಮ್ಮ ಮೊಬೈಲ್ನಲ್ಲೇ ಯಾವ ರೀತಿಯಾಗಿ ನೀವು ರಿಸಲ್ಟ್ ಚೆಕ್ ಮಾಡ್ಕೋಬಹುದು ಅನ್ನುವಂಥದ್ದನ್ನು ತಿಳಿಸ್ಕೊಡ್ತೀನಿ. ನೀವು ಜಸ್ಟ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರ್ಬೇಕಷ್ಟೇ ಸ್ನೇಹಿತರೆ.